ಭೂಗಳ್ಳರಿಂದ ಮಳವಳ್ಳಿ ಶಾಸಕರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಇನ್ನು ಕಾಂಗ್ರೆಸ್ನ ಶಾಸಕ PM ನರೇಂದ್ರ ಸ್ವಾಮಿ, ಕಾಂಗ್ರೆಸ್ನ ಶಾಸಕರವರು ಅವರಿಗೆ ಭೂಗಳ್ಳರು ಜೀವ ಬೆದರಿಕೆ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷದ PM ನರೇಂದ್ರ ಸ್ವಾಮಿಗೆ ಥ್ರೆಟ್ ಕಾಲ್. ಶಾಸಕರನ್ನ ಹೊಗೆ ಹಾಕಿಸ್ಲಿಕ್ಕೆ ಸ್ಕೆಚ್ ಹಾಕಿದ್ದು ಯಾರು ಹಾಗಾದ್ರೆ? KDP ಸಭೆಯಲ್ಲೇ ಗಂಭೀರವಾದಂಥ ವಿಚಾರವನ್ನ ಶಾಸಕರು ಪ್ರಸ್ತಾಪ ಮಾಡ್ತಾರೆ. ನನಗೆ ಜೀವ ಬೆದರಿಕೆ ಇದೆ ಅಂತ. ಇದು ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಹಾಕಿದವರು ಭೂಗಳ್ಳರು ಅನ್ನೋಂತೂ ಇಲ್ಲಿ ಗೊತ್ತಾಗ್ತಾ ಇದೆ. ಕೈ ಶಾಸಕ PM ನರೇಂದ್ರ ಸ್ವಾಮಿಗೆ ಥ್ರೆಟ್ ಕಾಲ್. ಇದನ್ನ KDP ಸಭೆಯಲ್ಲೇ ಅವರು ಬಹಿರಂಗ ಮಾಡ್ತಾರೆ. KDP ಸಭೆಗೆ ಸಂಬಂಧಪಟ್ಟಾಗೆ ಸಾಕಷ್ಟು ಜನ ಅಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲವೊಂದಿಷ್ಟು ಕಾರ್ಯಕರ್ತರು, ಆ KDP ಸಭೆಗೆ ಸಂಬಂಧಪಟ್ಟಂತಹ ಸದಸ್ಯರುಗಳು ಎಲ್ಲರೂ ಕೂಡ ಹಾಜರಾಗಿರ್ತಾರೆ. ಆ ಸಂದರ್ಭದಲ್ಲೇ ನರೇಂದ್ರ ಸ್ವಾಮಿಯವರು ಪ್ರಸ್ತಾಪವನ್ನು ಮಾಡ್ತಾರೆ. ಅಂದರೆ ನನಗೆ ಬೆದರಿಕೆ ಬಂದಿದೆ, ಥ್ರೆಟ್ ಕಾಲ್ ಬಂದಿದೆ ಅಂತ. ಅಂದರೆ ಇಲ್ಲೊಂದು ಅರ್ಥ ಮಾಡ್ಕೋಬೇಕು. ಜನಪ್ರತಿನಿಧಿಗಳಿಗೆ ಈ ಥರ ಥ್ರೆಟ್ ಕಾಲ್, ಜನಪ್ರತಿನಿಧಿಗಳಿಗೆ ಜೀವ ಬೆದರಿಕೆ ಬರ್ತಾ ಇದೆ ಅಂದರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬೇಕು? ಸಾಕಷ್ಟು ಈ ರೀತಿಯಾದಂತಹ ಥ್ರೆಟ್ ಕಾಲ್ಗಳು, ಜೀವ ಬೆದರಿಕೆ ಕರೆಗಳು ಸಹಜವಾಗಿ ರಾಜಕಾರಣಿಗಳಿಗೆ ಆಗಾಗ ಬರ್ತಾ ಇರ್ತದೆ. ಅದು ಬರೀ ಈ ಮಳವಳ್ಳಿ ಶಾಸಕರಿಗಷ್ಟೇ ಅಂತಲ್ಲ, ಅನೇಕ ಸಂದರ್ಭದಲ್ಲೇ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆಲ್ಲ ಈ ಥರ ಥ್ರೆಟ್ ಕಾಲ್ಗಳು ಬರ್ತಾನೆ ಇರ್ತವೆ. ಆದರೆ ಇದರಲ್ಲಿ ಭೂಗಳ್ಳರು ಮಳವಳ್ಳಿ ಶಾಸಕರಿಗೆ ಯಾಕೆ ಹಾಗಾದರೆ ಜೀವ ಬೆದರಿಕೆ ಹಾಕಿದ್ರು? ಷಡ್ಯಂತ್ರದ ಬಗ್ಗೆ ಸಭೆಯಲ್ಲಿ ಶಾಸಕ ಇಂಚಿಂಚು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 2500 ಎಕರೆ ಭೂಮಿ ಕಬಳಿಕೆ ಬಗ್ಗೆ ಈಗ ದೊಡ್ಡ ವಿಚಾರ ಈಗ ಪ್ರಸ್ತಾಪ ಆಗ್ತಾ ಇದೆ. 2500 ಎಕರೆ ಭೂಮಿ ಕಬಳಿಕೆ ಬಗ್ಗೆ ಶಾಸಕರಿಂದ ಆರೋಪ. ಸಾವಿರಾರು ಎಕರೆ ಜಮೀನು ಕಬಳಿಕೆ ವಿರುದ್ಧ ಶಾಸಕ ಈಗ ಸಮರ ಸಾರ್ತಾ ಇದ್ದಾರೆ. ಭೂ ಕಬಳಿಕೆ ವಿರುದ್ಧ ನರೇಂದ್ರ ಸ್ವಾಮಿ ನಿರಂತರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇನ್ನು ಹೋರಾಟದ ಪರಿಣಾಮ ಕಬಳಿಕೆಯಾಗಿದ್ದ 800 ಎಕರೆ ವಾಪಸ್. ಈ ಹಿನ್ನೆಲೆ ಶಾಸಕ PM ನರೇಂದ್ರ ಸ್ವಾಮಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಭೂಗಳ್ಳರು. ಸಚಿವರ ಸಮ್ಮುಖದಲ್ಲಿ ವಿಚಾರ ಪ್ರಸ್ತಾಪವನ್ನು ಮಾಡಿದ್ರು ಕಾಂಗ್ರೆಸ್ ಶಾಸಕ. ಚಲುವರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ KDP ಸಭೆಯಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ಸಮ್ಮುಖದಲ್ಲಿ ನಡೆದಂತಹ KDP ಸಭೆ. ಆ ಸಭೆಯಲ್ಲಿ ಮಳವಳ್ಳಿ ಶಾಸಕ PM ನರೇಂದ್ರ ಸ್ವಾಮಿ ಅವರು ನನಗೆ ಜೀವ ಬೆದರಿಕೆ ಇದೆ, ಥ್ರೆಟ್ ಕಾಲ್ ಇದೆ, ನನಗೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನನಗೆ ಥ್ರೆಟ್ ಕಾಲ್ ಇದೆ. 2500 ಎಕರೆ ಭೂಮಿ ಕಬಳಿಕೆ ಬಗ್ಗೆ ಶಾಸಕರೀಗ ಆರೋಪ ಮಾಡ್ತಾ ಇದ್ದಾರೆ. 2500 ಎಕರೆ ಭೂಮಿ ಕಬಳಿಕೆ ಆಗಿದೆ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಹಾಗಾದರೆ ಯಾರು ಕಬಳಿಕೆ ಮಾಡಿದ್ರು? ಮತ್ತು ಈ ಜನಪ್ರತಿನಿಧಿಗಳಿಗೆ ಈಗ ಧಮಕಿ ಹಾಕುವಂಥವ್ರು ಯಾರು? ಹಾಗಾದರೆ ಈಗ ಸಾಮಾನ್ಯ ಮನುಷ್ಯರಿಗಂತೂ ಆಗಲ್ಲ, ಜನಸಾಮಾನ್ಯರಿಗಂತೂ ಧಮಕಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ದೊಡ್ಡ ಪ್ರಭಾವಿಗಳೇ ಹಾಕಲಿಕ್ಕೆ ಸಾಧ್ಯ. ಯಾರು ಹಾಕಿದ್ದಾರೆ ಹಾಗಾದರೆ? ಭೂಗಳ್ಳರು ಯಾರು? ಹಾಗಾದರೆ ಇವರಿಗೆ ಈ ಜೀವ ಬೆದರಿಕೆ ಹಾಕುವ ಉದ್ದೇಶ ಏನಿತ್ತು? ಜೊತೆಗೆ ಕಾಣದ ಕೈ ಏನಾದರೂ ಇದರಲ್ಲಿ ಕೆಲಸ ಮಾಡಿದೆಯಾ? PM ನರೇಂದ್ರ ಸ್ವಾಮಿ ಮಳವಳ್ಳಿಯ ಶಾಸಕ KDP ಸಭೆಯಲ್ಲಿ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡ್ತಾರೆ. ಅದರಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ KDP ಸಭೆಯದು. ಚಲುವರಾಯಸ್ವಾಮಿಯವರು ಸೇರಿದಂತೆ ಆ KDP ಸಭೆಯ ಕೆಲವೊಂದಿಷ್ಟು ಮೆಂಬರ್ಸ್ಗಳಿರ್ತಾರೆ, ಸದಸ್ಯರುಗಳಿರ್ತಾರೆ. ಅವರ ಸಮ್ಮುಖದಲ್ಲೇ ಅವರು ಒಂದು ಕಡೆ ಆರೋಪ, ಮತ್ತೊಂದು ಕಡೆ ಆತಂಕ. ಯಾವ ಸಂದರ್ಭದಲ್ಲಿ ಏನಾಗ್ತದೋ ಗೊತ್ತಿಲ್ಲ ಆ ಥರ. ಹಾಗಾಗಿ ಇದು ಸಣ್ಣ ವಿಚಾರ ಅಲ್ಲ, ಗಂಭೀರವಾದಂತಹ ವಿಚಾರವೇ. ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತು ಹೇಗೆ ಬದುಕಬೇಕು ಈ ಪ್ರಪಂಚದಲ್ಲಿ, ಈ ಸಮಾಜದಲ್ಲಿ ಅಂತ. ಯಾಕಂದರೆ ಇವತ್ತು ಜನಪ್ರತಿನಿಧಿಗಳನ್ನೇ ಬಿಡ್ತಾ ಇಲ್ಲ. ಮತ್ತು ಇದು ಏನಿದು ಕತೆ? ಇದು 2500 ಎಕರೆ ಭೂಮಿ ಕಬಳಿಕೆ ಬಗ್ಗೆ ಶಾಸಕರೇ ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಇದರ ಹಿನ್ನೆಲೆ ಏನು? ಇದರ ಬಗ್ಗೆನೂ ಕೂಡ ವಿಚಾರ ಮಾಡಲೇಬೇಕಾಗ್ತದೆ. ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ KDP ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಚಲುವರಾಯಸ್ವಾಮಿ ಸೇರಿದಂತೆ ಸಾಕಷ್ಟು ಜನ ಸದಸ್ಯರುಗಳಿದ್ದರು ಆ ಸಭೆಯಲ್ಲಿ. ಆ ಸಂದರ್ಭದಲ್ಲೇ ನನಗೆ ಥ್ರೆಟ್ ಕಾಲ್ ಇದೆ. ಈ ತಿಮಿಂಗೆಲ್ಲ ಹೇಗೆ ಅಂದರೆ ನಮಗೆ ಸವಾಲು ಹಾಕ್ತವೆ. ಅದ್ಯಾವುದೋ ಹೊಸ ಭಾಷೆಯನ್ನು ಕಲಿತುಬಿಟ್ಟಿದ್ದಾರೆ. ನಮಗೆ ಹೊಗೆ ಹಾಕಿಸ್ತೀವಿ ಅಂತ ಜೀವ ಬೆದರಿಕೆ ಹಾಕ್ತಾರೆ. ಈಗಾಗಲೇ ಹೇಳಿದಾಗೆ ಈ ಶಾಸಕರಿಗೆ ಹೊಗೆ ಹಾಕಿಸ್ತೀವಿ ಅಂತ ನಾರ್ಮಲ್ ಮನುಷ್ಯರು ಹೇಳಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಹೇಳಕ್ಕೆ ಸಾಧ್ಯ ಇಲ್ಲ. ಕಾಣದ ಕೈಗಳು ದೊಡ್ಡ ಶಕ್ತಿ, ಅದು ಹೇಳಕ್ಕೆ ಸಾಧ್ಯ ಆಗುತ್ತೆ. ಸಮಯ ಬಂದಾಗ ಎಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ. KDP ಸಭೆಯಲ್ಲಿ ಬಹಿರಂಗವಾಗಿ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಕೈ ಶಾಸಕನ ಹೇಳಿಕೆ. ಈಗಾಗಲೇ ಮಂಡ್ಯದಲ್ಲಿ ಭೂಗಳ್ಳರ ಬಗ್ಗೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಈ ತಿಮಿಂಗಿಲ್ಲ ಹೇಗಂದ್ರೆ ಹಾಗೆ ನಮಗೆ ಸವಾಲು ಹಾಕ್ತಾ ಇದ್ದಾವೆ. ಅದು ಯಾವುದೋ ಹೊಸ ಭಾಷೆಯನ್ನು ಅಂದರೆ ಕನ್ನಡ ಭಾಷೆ ಬಿಟ್ಟು ಬೇರೆ ಬೇರೆ ಯಾವುದ್ಯಾವುದೋ ಭಾಷೆಯಲ್ಲಿ ಮಾತಾಡ್ತಾರೆ. ನಮಗೇ ಹೊಗೆ ಹಾಕಿಸ್ತೀವಿ ಅಂತ ಜೀವ ಬೆದರಿಕೆ ಹಾಕ್ತಾರೆ. ನನ್ನ ಹೊಗೆ ಹಾಕಿಸುವುದಾಗಿ ಹೇಳ್ತಾ ಇದ್ದಾರೆ ಅಂತ ಶಾಸಕ ಒಂದು ಕಡೆ ಆತಂಕ, ಒಂದು ಕಡೆ ಅಳಲು, ಮತ್ತೊಂದು ಕಡೆ ಆರೋಪ. ಸಮಯ ಬಂದಾಗ ಎಲ್ಲ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ. ಯಾಕಂದರೆ ಒಂದು ಕಡೆ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ನನಗೆ ಧಮಕಿ ಹಾಕ್ತಾ ಇದ್ದಾರೆ, ಥ್ರೆಡ್ ಕಾಲ್ ಇದೆ ಅಂತ ಹೇಳ್ತಾ ಇದ್ದಾರೆ. 2500 ಎಕರೆ ಕಬಳಿಕೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. 2500 ಎಕರೆ ಅಂದರೆ ಕಮ್ಮಿ ಏನಲ್ಲ. ಕೋಟಿ ಕೋಟಿ ಬೆಲೆ ಬಾಳುವಂತಹ ಆ ಭೂಮಿ. ಯಾಕಂದರೆ ಇವತ್ತು 1 ಎಕರೆ ಜಾಗ ತಗೊಳ್ಬೇಕಂದ್ರೇ ಕಷ್ಟ ಇರ್ತದೆ. ಅದರಲ್ಲಿ ಇದು 2500 ಎಕರೆ ಬಗ್ಗೆ ಮಾತಾಡ್ತಾ ಇದ್ದಾರೆ ನರೇಂದ್ರ ಸ್ವಾಮಿ ಅವರು. ಏನಿದು ಹಾಗಾದ್ರೆ? ಇದ್ರದ್ದು ಒಂದು ದೊಡ್ಡ ಹಿನ್ನೆಲೆ, ಈ ಒಂದು ಹಿಸ್ಟ್ರಿ ಇದ್ದಂತೆ ಕಾಣಿಸ್ತಾ ಇದೆ ಈ ಸ್ಟೋರಿ ಹಿಂದೆ. ಈ ತಿಮಿಂಗ್ಲಗಳ ಹೆಂಗಿದ ನಮಗೆ ಸವಾಲ್ ಆಗ್ತಾರೆ, ಲೈಫ್ ಥ್ರೆಟ್ ಕೊಡ್ತಾರೆ ನಮಗೆ. ಅದ್ಯಾವ್ದು ಹೊಸ ಭಾಷೆ ಕಲ್ತ್ಕೊಂಡ್ಬಿಡೋರು ಹೊಗೆ ಹಾಕ್ಸ್ತಾರೆ, ಅದೇನು ಹೊಗೆ ಹಾಕ್ಸ್ತಾರೋ ನಮ್ಗೆ ಗೊತ್ತಿಲ್ಲ. ಈ ತಿಮಿಂಗ್ಲಗಳ ಹೆಂಗಿದ ನಮಗೆ ಸವಾಲ್ ಆಗ್ತಾರೆ, ಲೈಫ್ ಥ್ರೆಟ್ ಕೊಡ್ತಾರೆ ನಮಗೆ. ಅದ್ಯಾವ್ದು ಹೊಸ ಭಾಷೆ ಕಲ್ತ್ಕೊಂಡ್ಬಿಡೋರು ಹೊಗೆ ಹಾಕ್ಸ್ತಾರೆ, ಅದೇನು ಹೊಗೆ ಹಾಕ್ಸ್ತಾರೆ. ಈ ತಿಮಿಂಗ್ಲಗಳ ಹೆಂಗಿದ ನಮಗೆ ಸವಾಲ್ ಆಗ್ತಾರೆ, ಲೈಫ್ ಥ್ರೆಟ್ ಕೊಡ್ತಾರೆ ನಮಗೆ. ಅದ್ಯಾವ್ದು ಹೊಸ ಭಾಷೆ ಕಲ್ತ್ಕೊಂಡ್ಬಿಡೋರು ಹೊಗೆ ಹಾಕ್ಸ್ತಾರೆ, ಅದೇನು ಹೊಗೆ ಹಾಕ್ಸ್ತಾರೋ ನಮ್ಗೆ ಗೊತ್ತಿಲ್ಲ. ಈ ತಿಮಿಂಗ್ಲಗಳ ಹೆಂಗಿದ ನಮಗೆ ಸವಾಲ್ ಆಗ್ತಾರೆ, ಲೈಫ್ ಥ್ರೆಟ್ ಕೊಡ್ತಾರೆ ನಮಗೆ. ಅದ್ಯಾವ್ದು ಹೊಸ ಭಾಷೆ ಕಲ್ತ್ಕೊಂಡ್ಬಿಡೋರು ಹೊಗೆ ಹಾಕ್ಸ್ತಾರೆ,